ಕಾಫಿ ಕುಡಿಯುವ ಸ್ಪರ್ಧೆಯಲ್ಲಿ ಒಂದೇ ದಿನದಲ್ಲಿ 500 ಕಪ್ ಕಾಫಿ ಕುಡಿದು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು ಅಪ್ಪ. ಥ್ಯಾಂಕ್ ಯು ಮಗನೇ. ಡಯಾಬಿಟಿಸ್ ಇದ್ದು ಕದ್ದು ಮುಚ್ಚಿ ಸ್ವೀಟ್ ತಿನ್ನುವ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು ಅಪ್ಪ. ಥ್ಯಾಂಕ್ ಯು ಮಗನೇ. ದುಡ್ಡು ಕಳೆದುಕೊಳ್ಳುವ ಸ್ಪರ್ಧೆಯಲ್ಲಿ 100 ಜನ ಸಂಬಂಧಿಕರಿಗೆ ಸಾಲ ಕೊಟ್ಟು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು ಅಪ್ಪ. ಥ್ಯಾಂಕ್ ಯು ಮಗನೇ. ತಾತ ಮಾಡಿರುವ ಆಸ್ತಿಯನ್ನು ನುಣ್ಣಗೆ ಬೋಳಿಸುವ ಸ್ಪರ್ಧೆಯಲ್ಲಿ ನನ್ನನ್ನು ಲೈಫ್ ಲಾಂಗ್ ಕೆಲಸ ಮಾಡುವಂತೆ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು ಅಪ್ಪ. ಥ್ಯಾಂಕ್ ಯು ಮಗನೇ. ವಾಟ್ಸ್ಆ್ಯಪ್ ಫೇಕ್ ನ್ಯೂಸ್ ಸ್ಪರ್ಧೆಯಲ್ಲಿ ಸುಳ್ಳು ಸುದ್ದಿಯನ್ನು ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಫಾರ್ವರ್ಡ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು ಅಪ್ಪ. ಥ್ಯಾಂಕ್ ಯು ಮಗನೇ. ರೀಲ್ಸ್ ಕಳಿಸುವ ಸ್ಪರ್ಧೆಯಲ್ಲಿ ಒಂದೇ ದಿನದಲ್ಲಿ 5,000 ರೀಲ್ಸ್ಗಳನ್ನು ಕಳಿಸಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಅಪ್ಪ. VTU ಎಕ್ಸಾಮಿನಲ್ಲಿ ಮೈಕ್ರೋ ಜೆರಾಕ್ಸ್ ಬಳಸಿ ಕಾಲೇಜು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಅಪ್ಪ. ಕುಡಿದು ತೂರಾಡುವ ಸ್ಪರ್ಧೆಯಲ್ಲಿ ಮನೆ ಪಕ್ಕದಲ್ಲಿರುವ ಚರಂಡಿಯಲ್ಲಿ ಬಿದ್ದು ಏರಿಯಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಅಪ್ಪ. ಹುಡುಗಿಯರನ್ನು ಚುಡಾಯಿಸಿ ಒದೆ ತಿನ್ನುವ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಅಪ್ಪ. ಗುಟುಕಾ ತಿನ್ನುವ ಸ್ಪರ್ಧೆಯಲ್ಲಿ ರಕ್ತವಾಂತಿ ಮಾಡಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಅಪ್ಪ. ಆನ್ಲೈನ್ ರಮ್ಮಿ ಆಟದಲ್ಲಿ 30 ಲಕ್ಷ ಸೋತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸಂಸಾರವನ್ನು ಬೀದಿಗೆ ತಂದಿದ್ದಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು ಅಪ್ಪ. ಮಾನ ಮರ್ಯಾದೆ ಕಳೆದುಕೊಳ್ಳುವ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಕ್ಕಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಅಪ್ಪ. ಪದೇ ಪದೇ ಸ್ವೀಟ್ ತಿನ್ನಿಸಿ ಚಿಕ್ಕ ವಯಸ್ಸಿನಲ್ಲಿಯೇ ಶುಗರ್ ಬರುವಂತೆ ಮಾಡಿದ್ದಕ್ಕಾಗಿ ಅಭಿನಂದನೆಗಳು ಅಪ್ಪ. ಥ್ಯಾಂಕ್ ಯು ಮಗನೇ.